ಮತ್ತು ಇವರು ವಿರುದ್ಧ ಲಿಂಗದ ವ್ಯಕ್ತಿಗಳನ್ನು ಬಹುಬೇಗ ಸೆಳೆತಕ್ಕೆ ಒಳಗಾಗ್ತಾರೆ, ಆಕರ್ಷಣೆಗೆ ಒಳಗಾಗ್ತಾರೆ. ಸ್ತ್ರೀಯರಾಗಿದ್ದರೆ ಪುರುಷರು ಅಥವಾ ಪುರುಷರಾಗಿದ್ದರೆ ಸ್ತ್ರೀಯರ ಮೇಲೆ ಬಹಳಷ್ಟು ಆಕರ್ಷಣೆ, ಸೆಳೆತ ಇರುತ್ತೆ, ಬಹುಬೇಗನೆ ಸೆಳೆತಕ್ಕೊಳಗಾಗ್ತಾರೆ. ಇನ್ನು ಈ 4 ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಯಾವ ರೀತಿ ಅಂತಂದರೆ, ಕೆಲಸ ಈ ಸ್ತ್ರೀಯರು ಕಲಾಕ್ಷೇತ್ರಗಳಲ್ಲಿ ಬಹಳಷ್ಟು ಉತ್ತಮವಾಗಿರತಕ್ಕಂಥ ಸಾಧನೆ ಮಾಡ್ತಾರೆ. ಬಹಳಷ್ಟು ಈ ಸ್ತ್ರೀಯರು ವಿಶೇಷವಾಗಿ ಕಲಾಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇರ್ತಾರೆ ಅಥವಾ ಆಕರ್ಷಣೆಗೆ ಒಳಗಾಗಿರ್ತಾರೆ. ಇನ್ನು ಉತ್ತಮ ಸಾಹಿತಿಗಳು ಕೂಡ ಆಗಿರ್ತಾರೆ ಬಹಳಷ್ಟು ಜನ ಈ ಚಿತ್ತಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು. ಮತ್ತು ಉತ್ತಮ ಈ ಸೊಗಸುಗಾರರಾಗಿ ಸ್ವಲ್ಪ ಚೆನ್ನಾಗಿರ್ತಾರೆ, ಆಕರ್ಷಣೆಗಳಿಗೆ ಒಳಗಾಗಿರ್ತಾರೆ, ಬಹಳಷ್ಟು ಆಕರ್ಷಣೆಗೆ ಒಳಗಾಗ್ತಾರೆ. ಇವರು ಬೇರೆಯವರಿಗೆ ಬೇಗ ಇಂಪ್ರೆಸ್ ಆಗ್ತಾರೆ. ಇನ್ನು ತಮ್ಮ ಗುರಿಗಳನ್ನು ಸಾಧಿಸುವತ್ತ ಬಹಳಷ್ಟು ಗಮನವನ್ನು ಹರಿಸ್ತಕ್ಕಂತಹ ಮನಸ್ಥಿತಿಯವರು. ಆಯ್ತಾ? ಇನ್ನು ವಿವರವಾಗಿ ನಾನು ಹೇಳಬೇಕಂದ್ರೆ ಒಂದೊಂದು ಚರಣದವರು ಯಾವ್ಯಾವ ರೀತಿ ಮನಸ್ಥಿತಿ ಇರ್ತಾರೆ ಅನ್ನುವಂಥ ಶಾರ್ಟ್ ಆಗಿ ತಿಳಿಸ್ಬೇಕು ಅಂತಂದರೆ, ಈ ಪ್ರಥಮ ಚರಣದವರು ಸರ್ಕಾರದ ಹುದ್ದೆಗಳನ್ನು ಪಡೆದುಕೊಳ್ತಾರೆ, ಅಂದರೆ ಬಹಳಷ್ಟು ವಿದ್ಯಾವಂತರು ಅಂತ ಹೇಳ್ಬೋದು. ಇನ್ನು ದ್ವಿತೀಯ ಚರಣದವರು ಈ ತಮ್ಮ ನಡವಳಿಕೆಯನ್ನು ವೃದ್ಧಿ ಮಾಡ್ಕೊಳ್ತಾರೆ, ಅಂದರೆ ಬದಲಾಯಿಸ್ಕೊತಾ ಇರ್ತಾರೆ. ಅಂದರೆ ಯಾರು ಒಂದು ಒಳ್ಳೆಯ ಉತ್ತಮವಾದಂಥ ನಡವಳಿಕೆ ಇರ್ತದೆ ಅದನ್ನು ಅವರಲ್ಲಿ ರೂಢಿಸಿಕೊಳ್ಳುವಂತಹ ಮನಸ್ಥಿತಿಯವರು. ಇನ್ನು ಈ ತೃತೀಯ ಚರಣದವರು ಯಾವ ರೀತಿ ಇರ್ತಾರೆ ಅಂತಂದರೆ, ತಮ್ಮ ಭಾವನೆಗಳನ್ನು ಎಲ್ಲರಲ್ಲಿಯೂ ಹೇಳಿಕೊಳ್ಳಲು ಇಷ್ಟಪಡ್ತಾರೆ, ತಮ್ಮ ಕಷ್ಟಗಳನ್ನು, ತಮ್ಮ ನೋವುಗಳನ್ನು ಇತರರಿಗೆ ಹಂಚಿಕೊಳ್ಳಿಕ್ಕೆ ಬಯಸ್ತಾರೆ. ಇನ್ನು 4ನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವರು ಉತ್ತಮ ಆಲೋಚನೆಕಾರರು ಮತ್ತು ಉತ್ತಮ ಅಭ್ಯಾಸಿಗಳು ಅಂತಲೇ ಹೇಳ್ಬೋದು. ಈ ರೀತಿ ಈ 4 ವ್ಯಕ್ತಿಗೆ ಒಂದು ಚರಣದಲ್ಲಿ ಹುಟ್ಟಿರ್ತಕ್ಕಂತಹ, ಅಂದರೆ ಈ ಚಿತ್ತಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಗುಣ ಸ್ವಭಾವಗಳು ಅಂತ.